ಹಾಯ್ ಎವ್ರಿವನ್, ಈಗ ಸಬ್ಸ್ಟ್ರಾಕ್ಷನ್ ಈಸಿ ಮೆಥಡನ್ನು ನೋಡೋಣ. ಸೊ ಇಲ್ಲಿ ನಾವು ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡೋದಾದರೆ, ಸೊ ಇಲ್ಲಿ ನಾವು ಲಾಸ್ಟ್ ನಂಬರಿಂದ ಮೈನಸ್ ಮಾಡ್ತೀವಿ. ಸೊ 4 - 2 2, ನೆಕ್ಸ್ಟ್ 3 - 1 2 ಆಗುತ್ತೆ. ನೆಕ್ಸ್ಟ್ 2 - 6 ಮಾಡೋಕ್ಕೆ ಬರಲ್ಲ. ಸೊ ಅವಾಗ ನಾವು 10ನೇ ಕ್ಯಾರಿ ತೊಗೊಂಡು 12 ಆಗುತ್ತೆ. 12ರಲ್ಲಿ 6ನ್ನು ಮೈನಸ್ ಮಾಡಿದರೆ 6. ಸೊ ಈ ಥರ ಮಾಡೋದಕ್ಕಿಂತ ನಾವು ಈಸಿ ಮೆಥಡನ್ನು ಅನುಸರಿಸಿ ಯಾವ ರೀತಿಯಾಗಿ ಸಬ್ಸ್ಟ್ರಾಕ್ಷನನ್ನು ಈಸಿಯಾಗಿ ಮಾಡ್ಬೋದು ಅಂತ ಈಗ ನೋಡೋಣ. ಸೊ ಇಲ್ಲಿ ಮೇಲುಗಡೆಯಿಂದನಾಗಿರ್ಬೋದು ಅಥವಾ ಕೆಳಗಡೆಯಿಂದನಾದರೂ ಆಗಿರ್ಬೋದು. ಸೊ ಇಲ್ಲಿ ದೊಡ್ಡ ನಂಬರಿಂದ ನಾವು ಮೈನಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 4 - 3 ಎಷ್ಟಾಯಿತು? 1 ಆಯಿತು. ನೆಕ್ಸ್ಟ್ ಇಲ್ಲಿ 8 ಮತ್ತು 9 ದೊಡ್ಡ ನಂಬರ್ 9 ಆಗಿರೋದ್ರಿಂದ 9 - 8 ಮಾಡಬೇಕು. ಸೊ ಅವಾಗ 1 ಆಗುತ್ತೆ. ಸೊ ಇಲ್ಲಿ ಕೆಳಗಿನ ನಂಬರಿಂದ ನಾವು ಮೈನಸ್ ಮಾಡಿರೋ ಕಾರಣ ಸೊ ಇಲ್ಲಿ ಈ ನಂಬರ್ ಮೇಲೆ ನಾವು ಬಾರನ್ನು ಇಡಬೇಕಾಗುತ್ತೆ. ನೆಕ್ಸ್ಟ್ 3 - 2 ಎಷ್ಟಾಯಿತು? 1 ಆಯಿತು. ನೆಕ್ಸ್ಟ್ 9 - 4 ಏನಾಗುತ್ತೆ? 5 ಆಗುತ್ತೆ. ಸೊ ಇಲ್ಲಿ 5 ಮೇಲೆ ಒಂದು ಬಾರ್ ಇಡಬೇಕಾಗುತ್ತೆ. ನೆಕ್ಸ್ಟ್ 7 - 1 ಮಾಡಬೇಕು. ಸೊ ಅವಾಗ 6 ಆಗುತ್ತೆ. ಸೊ ಇಲ್ಲಿ ಕೆಳಗಿನಿಂದ ಮೈನಸ್ ಮಾಡಿರೋ ಕಾರಣ ಇಲ್ಲಿ 6 ಮೇಲೆ ಬಾರನ್ನು ಇಡಬೇಕಾಗುತ್ತೆ. ಸೊ ನಾವಿಲ್ಲಿ ಏನು ಮಾಡಿದ್ವಿ? ಸೊ 4 - 3 ಮಾಡಿದ್ವಿ, 1 ಆಯಿತು. ನೆಕ್ಸ್ಟ್ 8 - 9 ಮಾಡೋಕ್ಕೆ ಬರೋಲ್ಲ. ಸೊ ಅವಾಗ ನಾವು ದೊಡ್ಡ ನಂಬರಿಂದ ಚಿಕ್ಕ ನಂಬರನ್ನು ಮೈನಸ್ ಮಾಡಬೇಕು. ಬಟ್ ಕೆಳಗಿನಿಂದ ಮೈನಸ್ ಮಾಡಿದಾಗ ನಾವು ಆ ನಂಬರ್ ಮೇಲೆ ಬಾರನ್ನು ಇಡಬೇಕಾಗುತ್ತೆ. ಸೊ 9 - 8 1 ಆಗುತ್ತೆ. ಸೊ 1 ಮೇಲೆ ಬಾರ್ ಇಟ್ಟಿವಿ. ನೆಕ್ಸ್ಟ್ 3 - 2 1 ಆಗುತ್ತೆ. ಸೊ ಇಲ್ಲಿ ಮೇಲಿನ ನಂಬರಿಂದ ಮೈನಸ್ ಮಾಡಿರೋದ್ರಿಂದ ಬಾರ್ ಇಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 4 ಮತ್ತು 9ಅಲ್ಲಿ 9 ದೊಡ್ಡದು. ಸೊ 9 - 4 ಮಾಡಿದಾಗ 5 ಆಗುತ್ತೆ. ಸೊ 5 ಮೇಲೆ ಬಾರ್ ಇಡಬೇಕಾಗುತ್ತೆ. ನೆಕ್ಸ್ಟ್ 1 ಮತ್ತು 7ಅಲ್ಲಿ 7 ದೊಡ್ಡದು. ಸೊ 7 - 1 ಮಾಡಿದಾಗ 6 ಆಗುತ್ತೆ. ಸೊ ಕೆಳಗಿನ ನಂಬರಿಂದ ಮೈನಸ್ ಮಾಡಿರೋ ಕಾರಣ 6 ಮೇಲೆ ಬಾರನ್ನು ಇಡಬೇಕಾಗುತ್ತೆ. ಸೊ ನೆಕ್ಸ್ಟ್ 2 - 6 ಇದರಲ್ಲಿ 2 6 ಇದರಲ್ಲಿ 6 ದೊಡ್ಡದು. ಸೊ 6 - 2 ಮಾಡಬೇಕು, 4 ಆಗುತ್ತೆ. ಸೊ ಕೆಳಗಿನ ನಂಬರಿಂದ ಮೈನಸ್ ಮಾಡಿರೋ ಕಾರಣ 4 ಬರೆದು ಅದರ ಮೇಲೆ ನಾವು ಬಾರನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ 3 - 1 ಇದು 3 ದೊಡ್ಡದಾಗಿರೋ ಕಾರಣ ಮತ್ತು 3 - 1 2 ಮಾಡ್ತೀವಿ. ಸೊ ಮೇಲಿನ ನಂಬರಿಂದ ಮಾಡಿರೋ ಕಾರಣ ಬಾರ್ ಇಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 4 - 2 ಇದು ಕೂಡ 2 ಅಷ್ಟೇ ಬರೀಬೇಕು. ನೆಕ್ಸ್ಟ್ ಇವಾಗ ಮತ್ತೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ 22 ಆ್ಯಸ್ ಇಟ್ ಇಸ್ ಹಾಗೆ ಇಡ್ರಿ, ಯಾಕಂದರೆ ಯಾವುದೇ ನಂಬರ್ ಮೇಲೆ ಬಾರಿಲ್ಲ. ಸೊ ಅದನ್ನು ಹಾಗೆ ಇಡಬೇಕು. ಸೊ ನೆಕ್ಸ್ಟ್ ಇಲ್ಲಿ 4 ಇದೆ ಮತ್ತು ಇದು ಕೊನೆಯ ನಂಬರ್ ಆಗುತ್ತೆ. ಇವಾಗ 10ರಲ್ಲಿ ನಾವು ಈ ಲಾಸ್ಟ್ ನಂಬರ್ ಮೇಲೆ ಬಾರಿದ್ದಾಗ ನಾವು 10ರಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಸೊ 10 - 4 ಏನಾಯಿತು? 6 ಆಯಿತು. ನೆಕ್ಸ್ಟ್ ಯಾವುದೇ ಒಂದು ನಂಬರ್ ಮೇಲೆ ಬಾರಿದ್ದು ಅದರ ಹಿಂದುಗಡೆ ಇರುವಂಥ ನಂಬರ್ ಮೇಲೆ ಬಾರಿದ್ದಾಗ ಅವುಗಳನ್ನು ನಾವು 9ರಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಸೊ 9 - 6 ಏನಾಗುತ್ತೆ? 3 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ 9 - 5 ಏನಾಗುತ್ತೆ? 4 ಆಗುತ್ತೆ. ನೆಕ್ಸ್ಟ್ ಯಾವುದೇ ಒಂದು ನಂಬರ್ ಮೇಲೆ ಬಾರಿದ್ದು ಅದರ ಹಿಂದುಗಡೆ ನಂಬರ್ ಮೇಲೆ ಬಾರ್ ಇಲ್ಲದೆ ಇದ್ದಾಗ ಸೊ ಅದನ್ನು ನಾವು -1 ಮಾಡಬೇಕು. ಸೊ ಅದರಲ್ಲಿ 1ನ್ನು ಮೈನಸ್ ಮಾಡಬೇಕಾಗುತ್ತೆ. ಸೊ 1 - 1 ಏನಾಯಿತು? 0 ಆಯಿತು. ಸೊ 0ವನ್ನು ಬರಿತೀವಿ. ಸೊ ನೆಕ್ಸ್ಟ್ 1 ಇವಾಗ ಲಾಸ್ಟ್ ನಂಬರ್ ಆಗುತ್ತೆ, ಯಾಕಂದರೆ ನೆಕ್ಸ್ಟ್ ನಂಬರ್ ಮೇಲೆ ಬಾರ್ ಇಲ್ಲದೆ ಇರೋ ಕಾರಣ ಸೊ ಯಾವ ನಂಬರ್ ಮೇಲೆ ಬಾರ್ ಇರುತ್ತಲ್ಲ ಅದು ಏನಾಗುತ್ತೆ? ಲಾಸ್ಟ್ ನಂಬರ್ ಆಗುತ್ತೆ. ಆವಾಗ ಸೊ ಇಲ್ಲಿ 10 ಅಂದರೆ 10ರಲ್ಲಿ ಅದನ್ನು ಮೈನಸ್ ಮಾಡಬೇಕು. ಸೊ 10 - 1 ಏನಾಯಿತು? 9 ಆಗುತ್ತೆ. ಸೊ 9ನ್ನು ಬರೆದ್ವಿ. ಸೊ ನೆಕ್ಸ್ಟ್ ಅದರ ಹಿಂದುಗಡೆ ನಂಬರ್ ಮೇಲೆ ಬಾರ್ ಇಲ್ಲದೆ ಇದ್ದಾಗ ಸೊ ನಾವು 1ನ್ನು ಮೈನಸ್ ಮಾಡಬೇಕಾಗುತ್ತೆ. ಸೊ 1 - 1 ಏನಾಗುತ್ತೆ? 0 ಆಗುತ್ತೆ. ಸೊ ಇದರ ಆನ್ಸರ್ ಏನು? 9043622. ಸೊ ಈ ರೀತಿಯಾಗಿ ಬಿಗ್ ನಂಬರ್ಸನ್ನು ಕೊಟ್ಟಾಗ, ದೊಡ್ಡ ಸಂಖ್ಯೆಗಳನ್ನು ಕೊಟ್ಟಾಗ ಈ ಒಂದು ಮೆಥಡನ್ನು ಯೂಸ್ ಮಾಡಿ ಸಬ್ಸ್ಟ್ರಾಕ್ಷನ್ ಅಂದರೆ ವ್ಯವಕಲನವನ್ನು ನಾವು ಈಸಿಯಾಗಿ ಮಾಡ್ಬೋದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.